ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಈ ಸಲದ್ದು ಈ ಪಂಚರಾಜ್ಯ ಇಲೆಕ್ಷನ್ನಲ್ಲಿ ಎಲ್ಲಾರ್ದು ಜಾಸ್ತಿ ಈ ಫೋಕಸ್ ಇದ್ದಿದ್ದು ಬಂಗಾಳದ ಮೇಲೆ ಆಗಿತ್ತು. ಯಾಕೆಂದರೆ ಈ ಸಲ ಬಂಗಾಳದಲ್ಲಿ ದೀದಿಯವರು ಸೋಲ್ತಾರೆ ಅಂತ ಎಲ್ಲ ಈ ಸಮೀಕ್ಷೆಗಳು ಇರ್ತಾವಲ್ಲ ಹೇಳ್ತಾ ಇದ್ದು. ಅವ್ರು ಹೇಳಿದ ಸತ್ಯ ಆಗುತ್ತಾ ಸುಳ್ಳಾಗುತ್ತಾ ಅಂತ ಆದ್ರೂ ನಾವು ನೋಡ್ಬೇಕಲ್ಲ ಅಂತ ಇಲೆಕ್ಷನ್ ಕೌಂಟಿಂಗ್ ದಿವಸ ಬಾಕಿ ಎಲ್ಲ ರಾಜ್ಯಗಳಿಗೆ ಹೋಲಿಕೆ ಮಾಡಿದ್ರೆ ಬಂಗಾಳದಕ್ಕೆ ಸ್ವಲ್ಪ ಜಾಸ್ತಿ ಒಂದು ಅಟೆನ್ಷನನ್ನು ನಮ್ಮ ಜನ ಕೊಟ್ಟಿದ್ರು. ಲೆಕ್ಕಾಚಾರದಂತೆಯೇ ಮಮತಾ ಬ್ಯಾನರ್ಜಿ ಅವರಿಗೆ ಸೋಲುಂಟಾಯಿತು. ಅಲ್ಲಿ BJP ಮೊಟ್ಟ ಮೊದಲ ಬಾರಿಗೆ ಗತ್ತು. ಅಲ್ಲಿಗೆ ಈ ಕೆಂಪಂಗಿ ಪಕ್ಷಗಳು ಅಂತೆಲ್ಲ ಇದ್ವಲ್ಲ, ಅದರಿಂದ ಹುಟ್ಟಿರೋವು, ಅದರ ವಿರೋಧ ಕಟ್ಕೊಂಡು ಹುಟ್ಟಿರೋವು ಈ ಥರ ಪಕ್ಷಗಳಿಗೆ ಒಂಥರ ತಿಲಾಂಜಲಿ ಬಿತ್ತು ಅಂದರೂ ತಪ್ಪಾಗಲಿಕ್ಕಿಲ್ಲ. ಈ ಬಂಗಾಳ ಅಂತಿದ್ದಂಗೆ ನಮಗೊಂದು ದೊಡ್ಡ ಸಮಸ್ಯೆಯಲ್ಲಿ ನೆನಪಾಗೋದು ಏನು? ಅಲ್ಲಿ ಬಾಂಗ್ಲಾದೇಶದ ಅಕ್ರಮ ನಿವಾಸಿಗಳು ಬಂದು ಬಂಗಾಳದಲ್ಲಿ ಈ ಆಶ್ರಯ ಪಡೀತಾರೆ. ಆಶ್ರಯ ಅಂದ್ರೆ ಮತ್ತೇನಲ್ಲ, 4 ತಗಡು 2 ಕಂಬ ಹೋಗೋದು, ಶೆಡ್ ಮಾಡ್ಕೊಂಡು ಅಲ್ಲೇ ಬದುಕ್ತಿರ್ತಾವೆ. ಅಂದ್ರೆ ನಮ್ಮ ಭಾರತದ ಒಳಗಡೆ ಇರುವ ಅಸಲಿ ಪಶ್ಚಿಮ ಬಂಗಾಳಿಗಳನ್ನ, ಅವರ ಕೆಲಸವನ್ನ ಎಲ್ಲವೂ ಕೂಡ ಕಿತ್ಕೊಳ್ಳುವಂತ ಕೆಲಸ ಮಾಡ್ತಾ ಇದ್ರು. ಯಾಕೆ ನಮ್ಮ ಮಮತಾ ಬ್ಯಾನರ್ಜಿ ಅವರು ಇದಕ್ಕೆ ಕಡಿವಾಣ ಹಾಕ್ಲೇ ಇಲ್ಲ ಅನ್ನೋ ಪ್ರಶ್ನೆ ಬರ್ತಾ ಇತ್ತು. ಆದ್ರೆ ಅದಕ್ಕೆ ಕಡಿವಾಣ ಹಾಕೋದು ಅಷ್ಟೊಂದು ಸುಲಭವಾಗಿರಲಿಲ್ಲ. ಫಸ್ಟ್ ಆಫ್ ಆಲ್ ಮಮತಾ ಬ್ಯಾನರ್ಜಿ ಅವರಿಗೆ ಈ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿಕೊಂಡು ಬಂಗಾಳದಲ್ಲಿ ಬಂದು ನೆಲೆಸಿರೋರ ಮೇಲೆ ಯಾವುದೇ ಕೋಪ ಇರಲಿಲ್ಲ. ಕೋಪ ಬಿಟ್ಟಾಕಿ ಪೋಷಣೆ ಮಾಡ್ತಾ ಇದ್ರು, ಅವರಿಗೆ ಆಧಾರ್ ಕಾರ್ಡ್ ಕೊಡಿಸ್ತಾ ಇದ್ರು, ಇಲೆಕ್ಷನ್ ಚೀಟಿಗಳನ್ನ ಒದಗಿಸ್ತಾ ಇದ್ರು. ಅಂದ್ರೆ ಅವರನ್ನ ವೋಟ್ ಬ್ಯಾಂಕ್ ಆಗಿ ಮಾಡಿಕೊಡ್ತಾ ಇದ್ರು. ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಮಾನವೀಯತೆ ಮಾತಾಡ್ತಾ ಇದ್ರು. ಅವರು ಪಾಪ ಮನುಷ್ಯರೇ ಅಲ್ವಾ ಅನ್ನೋ ಅರ್ಥದಲ್ಲಿ. ಆದ್ರೆ ಈಗ ಕಾಲ ಬದಲಾಗಿದೆ. ಅಲ್ಲಿ ಸುವೇಂದು ಅಧಿಕಾರಿ ಅನ್ನೋ ಒಬ್ಬ ಫೈರ್ ಬ್ರ್ಯಾಂಡ್ ಬಂದಿದ್ದಾರೆ. ಅವರು ಈ ದೇಶದ ಭದ್ರತೆ ವಿಚಾರಕ್ಕೆ ರಾಜಿಯಾಗುವ ಮಾತೇ ಇಲ್ಲ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದಾರೆ. ಯಾಕೆಂದ್ರೆ ಇಷ್ಟು ವರ್ಷಗಳ ಕಾಲ ನಮ್ಮ BSF ಇದೆಯಲ್ಲ, ಅದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ಈ ಭೂಮಿಯನ್ನ ಬಿಟ್ಕೊಡ್ಬೇಕು, ಅಲ್ಲಿ ಫೆನ್ಸಿಂಗ್ ಅನ್ನ ಮಾಡಬೇಕಾಗುತ್ತೆ, ಅಂದ್ರೆ ಬೇಲಿ ಹಾಕೋದು. ಈ ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಒಳಗೆ ಬರೋದಕ್ಕೆ ಎಲ್ಲೆಲ್ಲ ತಡೆಗಳನ್ನ ಒಡ್ಡಬಹುದು ಆ ಕೆಲಸವನ್ನ ಸೈನ್ಯ ಮಾಡಬೇಕಾಗಿತ್ತು. ಆದರೆ ಸೈನ್ಯ ಮಾಡೋಕೆ ರೆಡಿ ಇದ್ರು ಕೂಡ ಆ ಭೂಮಿ ಇದ್ದಿದ್ದು ರಾಜ್ಯ ಸರ್ಕಾರದ ಹೆಸರಲ್ಲಿ, ರಾಜ್ಯ ಸರ್ಕಾರದ ಅಧಿಕಾರ ಇದ್ದಿದ್ದು ಈ TMCಯ ಮಮತಾ ಬ್ಯಾನರ್ಜಿ ಕೈಯಲ್ಲಿ. ಹಾಗಾಗಿ ನಮ್ಮ ಸೈನ್ಯಕ್ಕೆ BSFಗೆ ಭೂಮಿಯನ್ನ ಕೊಡದೆ ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾ ಇದ್ರು. ಅಂದ್ರೆ ಕಿರಿಕಿರಿ ಮಾಡೋದು ಅಂತಾರಲ್ಲ, ಆ ರೀತಿಯಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ BJPಯ ಸುವೇಂದು ಅಧಿಕಾರಿ ಬಂದಿದ್ದಾರೆ. ಮೊದಲ ಸಭೆಯಲ್ಲೇ ಈ ಪಶ್ಚಿಮ ಬಂಗಾಳದಲ್ಲಿ BSF ಅವರಿಗೆ ಎಷ್ಟು ಅಗತ್ಯತೆ ಇದೆಯೋ ಅಷ್ಟು ಭೂಮಿನ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಅಲ್ಲಿಗೆ ಅಸ್ತು ಅಂದಿದ್ದಾರೆ. ಇನ್ನು ಮೇಲೆ ಇರೋದು ಅಸಲಿ ಆಟ. ಅದು ಎಷ್ಟು ದೊಡ್ಡ ಸುದ್ದಿ ಆಗೋಯ್ತು ಅಂತ ಕೇಳಿದ್ರೆ, ಬಾಂಗ್ಲಾದೇಶದಲ್ಲಿ ಒಬ್ಬನು ಈ ಮುಸ್ಲಿಂ ಧರ್ಮಗುರು ಅಂತೆ, ಎಂತೋ ಮೌಲ್ವಿ ಅಂತೆ, ಅವನೇನೋ ಧರ್ಮ ಪ್ರವಚನ ಎಲ್ಲ ಮಾಡ್ತಾನಂತೆ, ತುಂಬಾ ಫೇಮಸ್ಸು. ಅವನ ಹೆಸರನ್ನ ನೀವು ಕೇಳಿರ್ಬೋದು. ಭಾರತದ ವಿರುದ್ಧ ಪದೇ ಪದೇ ಮಾತಾಡ್ತಾನೆ. ಅವನ ಹೆಸರೇ ಮೌಲಾನಾ ಇನಾಯತುಲ್ಲಾ ಅಬ್ಬಾಸಿ ಅಂತ. ಸೊ ಆಯಪ್ಪ ಏನ್ ಹೇಳಿದಾನೆ ಅಂತ ಕೇಳಿದ್ರೆ, ಬಂಗಾಳದಲ್ಲಿ ಮುಸಲ್ಮಾನರೇನಾದ್ರೂ ಆರಾಮಾಗಿ ಇರೋದಕ್ಕೆ ಆಗಲ್ಲ ಅಂದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳು ಕೂಡ ಆರಾಮಾಗಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾನೆ. ಲೆಕ್ಕಾಚಾರದಂತೆ ಇಡೀ ಜಗತ್ತಲ್ಲಿ ಪಾಕಿಸ್ತಾನವನ್ನೂ ಸೇರಿಸ್ಕೊಂಡು, ಬಾಂಗ್ಲಾದೇಶವನ್ನೂ ಲಿಂಕ್ ಮಾಡಿಕೊಂಡು, ಅಫ್ಘಾನಿಸ್ತಾನವನ್ನೂ ಗುಡ್ಡೆ ಹಾಕೊಂಡು ಈ ಮುಸಲ್ಮಾನರಿದಾರಲ್ಲ, ಭಾರತದಷ್ಟು ಆರಾಮಾಗಿ ಸುರಕ್ಷಿತವಾಗಿ ನಿರ್ಭೀತಿಯಿಂದ ಬದುಕ್ತಾ ಇರೋ ದೇಶ ಇನ್ನೊಂದು ಇಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರನ್ನ ಈ ಹಿಂದೂಗಳ ವಿರುದ್ಧ ಎತ್ತಿಕಟ್ಟಬೇಕಲ್ಲ, ಹೈಯೆಸ್ಟ್ ಈ ಮೌಲಾನಗಳದ್ದು ಕೆಲಸನೇ ಅದಲ್ಲ. ಹೀಗಾಗಿ ಅಬ್ಬಾಸಿ ಏನ್ ಹೇಳಿದಾನೆ, ಬಂಗಾಳದಲ್ಲಿ ಮುಸಲ್ಮಾನರಿಗೆ ಸಮಸ್ಯೆ ಆದ್ರೆ ಬಾಂಗ್ಲಾದಲ್ಲಿ ಹಿಂದೂಗಳಿಗೆ ಸಮಸ್ಯೆ ಆಗುತ್ತೆ ಅಂತ. ಅಲ್ಲ, ಈಗ ಅವನೇನು ಇದು ಮೊದಲನೇ ಸಲ ಅಲ್ಲ ನಮ್ಮ ಭಾರತದ ವಿರುದ್ಧ ಮಾತಾಡೋಕೆ ಶುರು ಮಾಡಿದ್ದು. ಈ ಹಿಂದೆಯೇ ಇಲ್ಲಿಯ ಮದ್ರಾಸಗಳಿದೆಯಲ್ಲ, ಅವೆಲ್ಲವೂ ಕೂಡ ಈ ಶಸ್ತ್ರಗಾರ ಅಂತ ಕರೀತಾರಲ್ಲ, ಅದಾಗಿ ರೆಡಿ ಆಗಬೇಕು ಅಂತ ಹೇಳಿದ್ದ, ವಿವಾದವನ್ನ ಸೃಷ್ಟಿಸಿಕೊಂಡಿದ್ದ. ಆದ್ರೆ ಆ ಪುಣ್ಯಾತ್ಮ ಬಾಂಗ್ಲಾದೇಶದಲ್ಲಿ ಬದುಕ್ತಾ ಇರೋದಕ್ಕೆ ಯಾವ ಸಮಸ್ಯೆಯೂ ಆಗಿರಲಿಲ್ಲ. ಅಲ್ಲಿ ನೀವೆಷ್ಟೇ ಕೋಮುದ್ವೇಷದ ಮಾತನಾಡಿದ್ರು ಕೂಡ ಏನೂ ಆಗೋದಿಲ್ಲ. ಆದರೆ
ಭಾರತದಲ್ಲಿ ಮಾತಾಡಿದ್ರೆ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಎಲ್ಲಾ ಮತೀಯರು ಕೂಡ ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅದರಲ್ಲೂ ಕೆಲವು ಪಂಥಗಳಿಗೆ ಸ್ವಲ್ಪ ಟ್ರಿಗರ್ ಮಾಡ್ಬಿಟ್ರೆ ಮುಗೀತು. ಅಯ್ಯೋ ಎಲ್ಲಿ ಬೆಂಕಿ ಹಚ್ಚಬಹುದು, ಎಲ್ಲಿ ಕಲ್ಲು ಎಸಿಬಹುದು, ಎಲ್ಲಿ ಪೊಲೀಸ್ ಜೀಪನ್ನ ಸುಟ್ಟಾಕ್ಬೋದು, ಎಲ್ಲಿ ಪೊಲೀಸ್ ಠಾಣೆಗೆ ಕಲ್ಲನ್ನ ಎಸಿಬೋದು ಅಂತ ಯೋಚನೆ ಮಾಡ್ತಾನೆ ಇರ್ತಾರೆ. ಅದು ಕೂಡ ರಾತ್ರಿ 1 ಗಂಟೆಗೆ ಕೊತ್ತಂಬರಿ ಸೊಪ್ಪನ್ನ ತರುವಂತಹ ಈ ಕೆಲಸ ಇದ್ರೂ ಕೂಡ. ಸೊ ಇದನ್ನೆಲ್ಲ ನೋಡ್ಕೊಂಡು ಬಾಂಗ್ಲಾದೇಶಕ್ಕೆ ಯಾಕೆ ಕೂರ ಜಾಗದಲ್ಲಿ ಬೆಂಕಿ ಬಿದ್ದಿದೆ ಅಂತ ಅರ್ಥ ಆಗ್ತಾ ಇಲ್ಲ. ಸ್ಟಿಲ್ ಸುವೇಂದು ಅಧಿಕಾರಿ ಅವರು ಈ ದೇಶದ ಭದ್ರತೆ ವಿಚಾರಕ್ಕೆ ಬಂಗಾಳದ್ದೇನು ಜವಾಬ್ದಾರಿ ಇದೆಯಲ್ಲ ಅದರಲ್ಲಿ ರಾಜಿ ಆಗುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಇನ್ನೊಂದು ಕೆಲಸವನ್ನ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಈ ಅನಧಿಕೃತವಾಗಿ ಒಂದಿಷ್ಟು ಆಫೀಸರ್ಗಳನ್ನ ಎ ಗ್ರೇಡ್ ಆಫೀಸರ್ಗಳನ್ನ ಅಪಾಯಿಂಟ್ ಮಾಡ್ಕೊಂಡಿದ್ರು. ಅಂದ್ರೆ ಈಗ ಬೆಂಗಳೂರ್ದು ಎಕ್ಸಾಂಪಲ್ ತಗೊಂಡ್ರೆ ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಇಲ್ವಾ, ಇಲ್ಲಿ ನೀರು, ಪೌರ ಕಾರ್ಮಿಕರು, ಆ ರಸ್ತೆ, ಇನ್ನೊಂದು ಮತ್ತೊಂದು ಮಗದೊಂದು ಅಂತ ನೂರಾರು ರೀತಿಯಲ್ಲಿ ಈ ಬೇರೆ ಬೇರೆ ನಿಗಮಗಳೆಲ್ಲ ಇಲ್ವಾ, ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲೂ ಇದೆ. ಸೊ ಅಲ್ಲಿ ಏನ್ ಮಾಡ್ಬಿಟ್ರು ಮಮತಾ ಬ್ಯಾನರ್ಜಿ ಅವರು, ಒಂದು ಕೆಲಸ ಮಾಡೋಣ, ನೀವು ಎ ಗ್ರೇಡ್ ಆಫೀಸರ್ ಆಗಿ ಬಂದು ಅಲ್ಲಿ ಅಧಿಕಾರ ತಗೋಬೇಕು, ನೀವೇ ಮುಂದಿರಬೇಕು ಅಂತ ಹೇಳಿದ್ದರು. ಅಂದ್ರೆ ಮಮತಾ ಬ್ಯಾನರ್ಜಿಯ ಮಾತನ್ನ ಕೇಳುವಂತಹ ಮಿಕಗಳನ್ನೇ ತಂದು ಅಲ್ಲಿ ತುಂಬಿಸಿದ್ದರು. ಇದನ್ನ ಬರ್ತಾ ಇದ್ದಂಗೆ ಸುವೇಂದು ಅಧಿಕಾರಿ ಅವರು ನೋಡಿದ್ರು, ಎಲ್ಲರ ಲಿಸ್ಟನ್ನ ತೆಗಿತಾ ಇದ್ದ ಹಾಗೆ 232 ಜನ ಕಾನೂನು ಬದ್ಧವಲ್ಲದ ಒಂದು ಅಧಿಕಾರದಲ್ಲಿ ಕೂತಿದ್ರು. ಹಾಗಾಗಿ ಅವರನ್ನ ಕರೆದು ಗೇಟ್ ಪಾಸ್ ಕೊಟ್ಟು ಮನೆಗೆ ಕಳಿಸಿದ್ದಾರೆ. ಸೊ ಅಲ್ಲಿ ಈಗ ಸ್ವಚ್ಛ ಬಂಗಾಳ ಅಭಿಯಾನ ಅನ್ನೋದು ಶುರುವಾಗಿದೆ. ಅಂದ್ರೆ ಖುಷಿ ಪಡಲೇಬೇಕಲ್ಲ. ಯಾಕಂದ್ರೆ ಯಾವುದೇ ಗೌರ್ಮೆಂಟ್ ಬಂದಾಗ ಫಸ್ಟ್ 3 ರಿಂದ 6 ತಿಂಗಳು ಹನಿಮೂನ್ ಪೀರಿಯಡ್ ಅಂತ ಕರೀತಾರೆ. ಅಂದ್ರೆ ನಿಮ್ದು ಸಂಪುಟ ರಚನೆ ಮಾಡ್ಕೋಬೇಕು, ಎಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡ್ಕೋಬೇಕು, ಈಗ ಸಾಕಷ್ಟು ಕೆಲಸ ಇರುತ್ತೆ. ಆದ್ರೆ ಸುವೇಂದು ಅಧಿಕಾರಿ ಅವರು ಡೇ 1 ಸಿಕ್ಕಾಪಟ್ಟೆ ವರ್ಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಮೋದಿಯವರ ಹಾದಿಯಲ್ಲೇ ಹೋಗ್ತಾರಾ ಅಥವಾ ಮೋದಿಯವರಿಗಿಂತ ಕೆಲವು ವಿಚಾರಗಳಲ್ಲಿ ಕಟ್ಟರ್ ಅನಿಸ್ತಾರ ಅನ್ನೋದನ್ನ ನಾವು ಕಾದು ನೋಡಬೇಕಿದೆ. ಏನ್ ಹೇಳ್ತೀರಾ? ಇನ್ನು ಯಾರೆಲ್ಲ ಅಶ್ವವೇಗ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ವು ಈ ಕೂಡಲೇ ಮಾಡಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಒತ್ತಿ. ಜೈ ಶ್ರೀರಾಮ್.